Friends, welcome back to my ಫ್ರೆಂಡ್ಸ್ ಏನಂದ್ರೆ 3 days ಇಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ತುಂಬಾನೇ ಬ್ಯುಸಿ ಇದ್ದೆ. ಯಾಕಂದ್ರೆ ನಮ್ಮ ಕಂಪ್ನಿ ಗಣಪತಿ ಇಟ್ಟಿದ್ರು, ಸೊ ಹಾಗಾಗಿ ತುಂಬಾ ಬ್ಯುಸಿ ಇದ್ದೆ. ಆ್ಯಂಡ್ ನಾನು ಕೇಳಿರೋ ಕ್ವಶನ್ಗೆ ಯಾರೂ ನನಗೆ ಕಮೆಂಟ್ ಮಾಡಿಲ್ಲ, ಬಟ್ ಆದರೂ ನಾನೇ ಆನ್ಸರ್ ಹೇಳ್ಬೇಕಲ್ವಾ. ಸೊ ಅದಕ್ಕೆ ಏನು ಆನ್ಸರ್ ಅಂತ ಹೇಳ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾಲಿಗೆ ಉಂಟು ಮಾತನಾಡುವುದಿಲ್ಲ, ಮುಳ್ಳುಂಟು ಪೊದೆ ಅಲ್ಲ. ಅದಕ್ಕೆ ಆನ್ಸರ್ ಯಾರು ಗೆಸ್ ಮಾಡಿಲ್ಲ. ಅದಕ್ಕೆ ಆನ್ಸರ್ ತುಂಬಾ ಈಸಿ ಇದೆ. ಎಲ್ಲರೂ ಯೂಶಲಿ ಪೆನ್ ಯೂಸ್ ಮಾಡ್ತಾರಲ್ವಾ, ಅದಕ್ಕೆ ಇಂಕ್ ಪೆನ್. ಆನ್ಸರ್ ಇಸ್ ಇಂಕ್ ಪೆನ್. ಆ್ಯಂಡ್ ಇನ್ನೊಂದು ಸಿಲ್ಲಿ ಕ್ವಶನ್ ಕೇಳಿದ್ದೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಕೋಲಾರದಲ್ಲಿ ಚಿನ್ನದ ಗಣಿ ಇರುತ್ತೆ, ಹಾಗೆ ಕುದುರೆ ಮುಖದಲ್ಲಿ ಏನಿರುತ್ತೆ. ಇದು ಸುಮ್ಮನೆ ಕೇಳಿದ್ದಾಯ್ತಾ, ಜಸ್ಟ್ ಇದು ಸಿಲ್ಲಿ ಕ್ವಶನ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕುದುರೆ ಮುಖದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಇರುತ್ತೆ. ದಟ್ ಸಿಂಪಲ್ ಆನ್ಸರ್. ಬಟ್ ಇದನ್ನು ಜಸ್ಟ್ ಸಿಂಪಲ್ ಆಗಿ ಕೇಳಿದ್ದೆ. ಸೊ ನಿಮ್ಗೆಲ್ಲರಿಗೂ ಇದೇ ಥರ ಇನ್ನೂ ಚೆನ್ನಾಗಿ ಕಂಟೆಂಟ್ ಮತ್ತು ಇದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಒಗಟುಗಳೊಂದಿಗೆ ಬರಬೇಕು ಅಂತ. ಆದರೆ ನೀವು ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಬಟ್ ಬೇಗ ಕಮೆಂಟ್ ಮಾಡಿ. ನಿಮ್ಮಿಂದ ಜಾಸ್ತಿ ಕಮೆಂಟ್ಸ್ ಮತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ಗೂ ನಿಮ್ಮಿಂದ ಒಂದು ಸಪೋರ್ಟ್ ಬೇಕು. ಸೊ ಬೇಗ ಕಮೆಂಟ್ ಮಾಡ್ತೀರಲ್ವ. ಆ್ಯಂಡ್ ಏನಂದರೆ ನಾನು ಗಣೇಶಂದು ಕಂಪ್ಲೀಟ್ ಕೂರಿಸಿರೋದನ್ನು ಅಪ್ಲೋಡ್ ಮಾಡ್ತೀನಿ. ಅದು ವಿಡಿಯೋಸ್ ನೀವು ಫ್ರೆಂಡ್ಸ್ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ರಂಗೋಲಿ, ಡ್ರಾಯಿಂಗ್ಸ್ ಮತ್ತು ಕ್ಲೇಯಲ್ಲಿ ಗಣಪತಿ ಮಾಡೋದು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸು. ನೀವು ಅದರಲ್ಲೆಲ್ಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ವಿ, ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ಎಲ್ಲದೂ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ. ಅಂದರೆ ಬರುತ್ತೆ ಡ್ಯಾನ್ಸ್, ಅಷ್ಟೊಂದು ಬರಲ್ಲ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಏನಂದರೆ, ಮಾರ್ಕೆಟಿಗೆ ಹೋಗಿದ್ದೆ, ಸ್ವಲ್ಪ ಗಿಫ್ಟ್ಸ್ ಎಲ್ಲ ಕಂಪ್ನಿಯಿಂದ ಪ್ಲ್ಯಾನ್ ಮಾಡಿದರು. ಸೊ ಅವತ್ತು ಸಂಜೆ ನೋಡಿ ಎಷ್ಟು ರಶ್ ಇತ್ತಂದರೆ, ಮೈ ಗಾಡ್, ತುಂಬಾ ರಶ್ ಇತ್ತು. ಆ್ಯಂಡ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಬಳೆ ನೋಡಿದ್ದು ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಹಾಗೆ ಒಂದು ಮಾರ್ಕೆಟಿನ ಝಲಕ್ ತೋರಿಸೋಣ ಅಂತ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಇಲ್ಲಿ ಹೋಗ್ತಾ ಒಂದು ಇದು ಸಿಕ್ತು, ಸುದರ್ಶನ್ ಸಿಲ್ಕ್ಸ್ದು. ಇದು ಹೆಡ್ ಆಫೀಸ್ ಅಂತೆ, ಬಟ್ ಇಲ್ಲೂ ತುಂಬಾ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಇರೋದಂತೆ. ನನಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅಲ್ಲೋದಾಗಲೇ ಗೊತ್ತಾಗಿದ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿರೋದು ಅಂತ. ಅದು ಮಾರ್ಕೆಟ್ ಅಂದರೆ ನಿಯರ್ ಟು ಚಿಕ್ಕಪೇಟೆ ಬರುತ್ತೆ. ಆ್ಯಂಡ್ ತುಂಬಾ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ರೋಡ್ ಅಂತೂ ತುಂಬಾ ಕಂಜೆಸ್ಟೆಡ್ ಇರುತ್ತೆ. ಯಾವುದೇ ಒಂದು ವೆಹಿಕಲ್ ಓಡಾಡೋಕ್ಕೂ ಜಾಗನೇ ಇರಲ್ಲ. ಸೊ ನನ್ನ ಬೆಟರ್ ಸೊಲ್ಯೂಷನ್ ಏನಂದರೆ, ವೆಹಿಕಲ್ ಜೊತೆ ಎಲ್ಲ ಹೋಗಬಾರ್ದು. ಹೋಗೋದಿದ್ರೆ ಹಾಗೆ ಲೈಕ್ ವಾಕೇಬಲ್ ಹೋಗಬೇಕು ಅಂತ. ಬಿಕಾಸ್ ಅವತ್ತಂತೂ ಫ್ರೆಂಡ್ಸ್ ತುಂಬಾ ರಶ್ ಇತ್ತು. ಆ್ಯಂಡ್ ವಾಪಸ್ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಅರೌಂಡ್ 9 o'clock ಅಂತಲೇ ಹೇಳ್ಬೋದು. ನೋಡಿ ಅವತ್ತಂತೂ ತುಂಬಾ ಮಳೆ ಬರ್ತಿತ್ತು. ಆ್ಯಂಡ್ ಇಲ್ಲಿಂದ ಮಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗಿಂದ ಗೌರಿ ಹಬ್ಬ ಸ್ಟಾರ್ಟ್ ಆಯಿತು, ಗೌರಿ ಪೂಜೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಗರ್ಲ್ಸ್ ಎಲ್ಲ ನೋಡಿ.
ಹಾಗೆ ಏನಂದರೆ ನಮ್ಮ ಕಡೆ ಎಲ್ಲ ಏನು ಪ್ಯಾಕೆಟಲ್ಲಿರುತ್ತಲ್ವ ಅರಿಶಿನ ಕುಂಕುಮ ಮತ್ತು ಕನ್ನಡಿ ಎಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಇಡ್ತಾರೆ. ಸೊ ಹಾಗೆ ಇಟ್ಟರೂ ಪರವಾಗಿಲ್ಲ, ಬಟ್ ಓಪನ್ ಮಾಡಿ ಇಡಬೇಕು ಅನ್ನೋದು ತುಂಬ ಜನ ಹೇಳ್ತಾರೆ. ನೋಡಿ ಅದೆಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ 3 ಕಲ್ಲು ತೊಗೊಂಬರ್ತಾರೆ, ಯಾಕೆ ಅಂದರೆ ಗಂಗಮ್ಮನ ಪೂಜೆ ಮಾಡೋಕ್ಕೆ 3 ಕಲ್ಲು ಇಟ್ಬಿಟ್ಟು ಆಮೇಲೆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ನೋಡಿ ಈ ಥರ. ಹಾಗೆ